ಸರ್ಕಾರ ಕೆಲವರನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಜನ ಮಾತಾಡ್ತಿದ್ದಾರೆ, ನೆಟ್ಟು ಬೋಲ್ಟು ಯಾರ್ಯಾರಿಗೆ ಟೈಟ್ ಮಾಡಬೇಕು ಅಂತೇಳಿ ನಮಗೆ ಗೊತ್ತಿದೆ ಮಾಡ್ತೀವಿ ಅಂತ ಏನು ಸರ್ಕಾರದ ಕಡೆಯಿಂದ ಒಂದು ಮಾತು ಬಂದಿತ್ತು, ಅದು ಈಗ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಎಲ್ಲರೂ ಈಗ ಮಾತಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ನೋಡೋದಾದರೆ ಈಗೇನು ಇಂದಿನ ಕಳೆದ ಚುನಾವಣೆಯಲ್ಲಿ ಕೆಲವು ಪಕ್ಷಗಳಿಗೆ ಕ್ಯಾನ್ವಾಸ್ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಸಹಜ. ಆದರೆ ಈ ಸುದೀಪ್ ಅವರು ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಕ್ಯಾನ್ವಾಸ್ ಮಾಡಿದ್ದುಂಟು. ಸೊ ಅವರಿಗೆ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಕಾಳಜಿ ಮತ್ತು ವಿಶ್ವಾಸ ಇತ್ತು. ರಾಜ್ಯವನ್ನು ಆ ಸಂದರ್ಭದಲ್ಲಿ ಆಳ್ತಾ ಇರತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದರು, ಅವರ ಬಗ್ಗೆ ಅತಿ ಪ್ರೀತಿ ಇತ್ತು. ಆ ಕಾರಣದಿಂದ ನಮ್ಮ ಜೊತೆಯಲ್ಲಿ ನಮ್ಮ ಪಕ್ಷದ ಬಗ್ಗೆಯೂ ಅವರಿಗೆ ವಿಶ್ವಾಸ ಪ್ರೀತಿ ಇದ್ದಿದ್ದರಿಂದ ಅವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದರು, ಬಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿದರು. ಇದನ್ನು ಇಟ್ಕೊಂಡು ಅವರನ್ನು ಇವತ್ತು ಈ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. ಆ ಕಾರಣದಿಂದ ಇದು ಅವರನ್ನು ಮಾಡ್ತಾ ಇದೆ ಅಂತಂದರೆ ಅದು ಒಂದು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿದರು ಅಂತ. ಎರಡನೇದು ಏನು ಅಂತಂತಂದರೆ ಇವರನ್ನು ಟಾರ್ಗೆಟ್ ಮಾಡಿದರೆ ಕೇಳೋರಿಲ್ಲ ಅಂತ. ಯಾಕೆಂದರೆ ಪರಿಶಿಷ್ಟ ಜಾತಿ ವರ್ಗಗಳನ್ನು ಟಾರ್ಗೆಟ್ ಮಾಡಿದರೆ ಯಾರೂ ಕೇಳಲ್ಲ. ನಿಜ ಹೇಳ್ತಕ್ಕಂಥದ್ದು, ಸತ್ಯ ಹೇಳ್ತಕ್ಕಂಥದ್ದು ಈ ತಳ ಸಮುದಾಯಗಳೇ. ಇವತ್ತು KN ರಾಜಣ್ಣವರು ಯಾವ ಕಾರಣಕ್ಕೆ ನೀವು ಉಚ್ಚಾಟನೆ ಮಾಡಿದಿರಿ ಕ್ಯಾಬಿನೆಟ್ಟಿಂದ? ಆ ಸಮಾಜ ಏನೂ ಕೇಳೋದಿಲ್ಲ ಅಂತ. ಯಾಕೆಂತಂದರೆ ತಳ ಸಮುದಾಯಗಳ ಬಗ್ಗೆ ನಿಮಗೆ ಒಂದು ಲವಲೇಶವೂ ನಿಮಗೆ ಪ್ರೀತಿ ವಿಶ್ವಾಸ ಇಲ್ಲ. ನಿಮಗೆ ಬರೀ ವೋಟ್ ಬ್ಯಾಂಕ್ ಅಷ್ಟೇ. 7% ರಿಸರ್ವೇಷನ್ ತಂದು ಕೊಟ್ಟವ್ರು ನಾವು. ಇವತ್ತು ನೀವೇನು ಮಾಡಿದಿರಿ? ಅವರ ನಿನ್ನೆ ಉಗ್ರಪ್ಪ ಅವರು ಹೇಳ್ತಾರೆ, ನಮ್ಮ ತಟ್ಟೆಯ ಅನ್ನಕ್ಕೆ ಕೈ ಹಾಕಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ. ಅಂದರೆ ನೀವು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀರಿ ಅನ್ನೋದನ್ನು ಉಗ್ರಪ್ಪನವರೇ ಹೇಳಿದ್ದಾರೆ. ಅದಕ್ಕೆ ನಾನು ಅದೇ ಮಾತನ್ನು ಪುನರುಚ್ಚರಿಸ್ತೇನೆ. ಇವತ್ತು ಉಗ್ರಪ್ಪನವರು ಅವರೆಲ್ಲ ಯಾವ ರೀತಿ ಹೇಳ್ತಾ ಇದ್ದಾರೋ ಆ ರೀತಿ ಸುದೀಪ್ ಅವ್ರನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಯಾಕೆ ಅಂತಂದರೆ ಅವರು ST ಸಮುದಾಯದಿಂದ ಬಂದಿರತಕ್ಕಂಥವ್ರು. ಆ ಕಾರಣದಿಂದ ಅವರನ್ನು ಮಾಡ್ತಿದ್ದೀರಿ, ರಾಜಣ್ಣವ್ರನ್ನು ಮಾಡಿದಿರಿ, ಎಲ್ಲರನ್ನೂ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ನಾನು ಹೇಳಬೇಕಾಗುತ್ತೆ. ಇದ್ರ ಜೊತೆಗೆ ನೋಡೋದಾಯಿತು ಅಂತಂದು ಹೇಳಿದರೆ ಬಿಗ್ ಬಾಸ್ ಅನ್ನೋದು ಒಂದು ಕರ್ನಾಟಕದಲ್ಲಿ ತುಂಬ ಪ್ರತಿಷ್ಠಿತ ಶೋ ಆಗಿದೆ. ಅದ್ರ ಜೊತೆಗೆ ಕೋಟ್ಯಾಂತರ ಜನ ನೋಡ್ತಾ ಇರುವಂಥ ಶೋ ಆಗಿದೆ. ಆ ಶೋವನ್ನು ಹೀಗೆ ಅಚಾನಕ್ಕಾಗಿ ಒಂದೇ ಸರಿ ದಿಢೀರಾಗಿ ಬಂದ್ ಮಾಡಿದರೆ ಅದಕ್ಕೆ ಅಲ್ಟರ್ನೇಟಿವ್ ಏನನ್ನು ಹೇಳದೆ ಬಂದ್ ಮಾಡೋದು ಎಷ್ಟು ಸಮಂಜಸ ಸರ್ ನಿಮ್ಮ ಪ್ರಕಾರ? ಬಿಗ್ ಬಾಸ್ ಅಂತಕ್ಕಂಥದ್ದು ವಿಷಕಾರಿ ಅಂಶಗಳನ್ನು ಬೀರ್ತಕ್ಕಂಥ ಕಾರ್ಖಾನೆನ. ಅದರಿಂದ ವಿಷಾನಿಲ ಏನಾದರೂ ಹೊರಗಡೆ ಬರ್ತದ? ಅಥವಾ ಹೊಗೆ ಬರ್ತಕ್ಕಂಥದ್ದು ಇರ್ಬೋದು, ನೀರಿನಲ್ಲಿ ಬರ್ತಕ್ಕಂಥ ವಿಷ ಇರ್ಬೋದು. ಈ ರೀತಿ ಏನಾದರೂ ಅದು ಕಾರ್ಖಾನೆ ಆಗಿದ್ದರೆ, ಫ್ಯಾಕ್ಟ್ರಿ ಆಗಿದ್ದರೆ ನೀವು ಇದನ್ನು ಕ್ಲಿಯರೆನ್ಸ್ ತೊಗೊಳ್ಬೇಕಾಗತ್ತೆ. ಸೊ ನೀವು ಅದನ್ನು ತಗೊಂಡೋಗಿ ವಾಯು ಮಾಲಿನ್ಯ ಇಲಾಖೆಗೆ ಯಾಕೆ ಅದನ್ನು ಅಟ್ಯಾಚ್ ಮಾಡಿದ್ದೀರಿ? ಅದರ ಮೂಲಕ ನೀವು ಯಾಕೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನೋಡ್ತಿದ್ದೀರಿ? ವಾಯು ಮಾಲಿನ್ಯ ಇಲಾಖೆಗೂ ಈ ಮನೆತನದ ವ್ಯವಹಾರ ನಡೀತಕ್ಕಂಥದ್ದಕ್ಕೂ ಏನು ಸಂಬಂಧ ಇದೆ? ಎಲ್ಲಾದರೂ ಒಂದು ಲೇಷವಾದರೂ ಅದಕ್ಕೂ ಇದಕ್ಕೂ ಏನಾದರೂ ಕನೆಕ್ಟಿವಿಟಿ ಇದೆಯಾ? ಏನೂ ಇಲ್ಲ. ಇದು ಟೋಟಲಿ ಎ ಟಾರ್ಗೆಟ್ ಪೊಲಿಟಿಕ್ಸ್. ಅದರಿಂದ ನೆಟ್ಟು ಬೋಲ್ಟು ಟೈಟ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿದರೆ ಎಲ್ಲರನ್ನೂ ಕೂಡ ಜನನೂ ತೀರ್ಮಾನಕ್ಕೆ ಬರ್ತಾರೆ. ಸರ್ಕಾರಕ್ಕೆ ನೆಟ್ಟು ಬೋಲ್ಟು, ಕಾಂಗ್ರೆಸ್ಗೆ ನೆಟ್ಟು ಬೋಲ್ಟು ಟೈಟ್ ಮಾಡೋ ಕೆಲಸವನ್ನು ಜನನೂ ಮಾಡ್ತಾರೆ. ಇಡೀ ಸರ್ಕಾರವೇ ಈ ರೀತಿ ಸಿನಿಮಾದವ್ರನ್ನೂ ಇದು ಟಾರ್ಗೆಟ್ ಮಾಡ್ತಿದ್ದಾರೆ. ಯಾರು ಈ ಸರ್ಕಾರದ ಪರವಾಗಿದ್ದಾರೆ ಅವರನ್ನು ಓಲೈಕೆ ಮಾಡ್ತಕ್ಕಂಥದ್ದು, ನ್ಯೂಟ್ರಲ್ಲಾಗಿ ಅಥವಾ ಇವರ ವಿರುದ್ಧವಾಗಿ ಇರತಕ್ಕಂಥವರನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಚಟುವಟಿಕೆ ಆಗಿದೆ. ಆದ್ದರಿಂದ ಇವರು ಈ ಚಟುವಟಿಕೆಗಳನ್ನು ಬದಿಗಿಟ್ಟು ಸರ್ವರನ್ನೂ ಕೂಡ ಸಮಭಾವದಿಂದ ಸಮಚಿತ್ತದಿಂದ ನೋಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲರೂ ಸೇರಿ ಮಾಡಬೇಕು. ಇಲ್ಲ ಅಂತಂದರೆ ಜನ ಇವರಿಗೆ ಪಾಠ ಕಲಿಸ್ತಕ್ಕಂಥ ದಿನಗಳು ದೂರ ಉಳಿದಿಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.